ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿವರಗಳು ನೋಡಾಯಿತು, ಯಾವ್ಯಾವ ನಾಯಕರು ಯಾವ್ಯಾವ ಕಡೆಗೆ ಮುಖ ಮಾಡಿದ್ದಾರೆ ಅಂತ. ಇದಕ್ಕೆ ಸಂಬಂಧಪಟ್ಟಾಗಿ ಡಿ ಎಸ್ ವೀರಯ್ಯ, ಮುದ್ದನಮೇಗೌಡರು, ಬಿ ಎಲ್ ಶಂಕರ್ ಇದ್ದಾರೆ. ಧನಂಜಯ ಕುಮಾರ್ನಿಂದಲೇ ನಾನು ಆರಂಭ ಮಾಡಬೇಕು ಅಂತಿದ್ದೆ. ಧನಂಜಯ ಕುಮಾರ್ ಇನ್ನೂ ಬಂದಿಲ್ಲ, ಇನ್ನು ಸ್ವಲ್ಪ ಹೊತ್ತಿಗೆ ಬರ್ತಾರೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇದೆ. ಬನ್ನಿ, ನಾನು ಆರಂಭ ಮಾಡ್ತಾ ಇದ್ದೀನಿ ವೀರೇನವರಿಂದ. ವೀರೇನವರೇ, ಏನು ನಡೀತಾ ಇದೆ? ಮತ್ತೆ ಏನೋ ನಿಮ್ಮ ಬಿಟ್ಟು ಹೋಗಿರುವಂಥ ನಾಯಕರು, ಬೇರೆ ಪಕ್ಷ ಕಟ್ಟಿರುವಂಥ ನಾಯಕರು ಮತ್ತೆ ನಿಮ್ಮ ಪಕ್ಷದ ಕಡೆ ಮುಖ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಏನಂತ ತಾವು? ಈಗ ಪೇಪರ್ನಲ್ಲಿ ಬಂದಿದೆ, ಆದರೆ ಯಡಿಯೂರಪ್ಪನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದೆಲ್ಲ ಹೂಯಾಪೂಹೆ, ಗಾಳಿ ಸುದ್ದಿ, ಭಾಳ ದೂರ ಹೋಗ್ಬಿಟ್ಟಿದ್ದೀನಿ, ಮತ್ತೆ ವಾಪಸ್ ಬರುವ ಸಂದರ್ಭನೇ ಇಲ್ಲ, ಈ ಥರದ್ದು ಅವರು ಸ್ಪಷ್ಟೀಕರಣ ನೀಡಿದ್ದಾರೆ. ನಿಜ, ಮೋದಿಯವರು, ರಾಜನಾಥ್ ಸಿಂಗು ಯಡಿಯೂರಪ್ಪನವರ ನಾಯಕತ್ವವನ್ನು ಒಪ್ಪಿರ್ತಕ್ಕಂಥವ್ರು ಒಳ್ಳೆಯ ಸ್ನೇಹಿತರು ಕೂಡ. ಅನೇಕ ಸಂದರ್ಭಗಳಲ್ಲಿ ಅವರ ಆಡಳಿತ ಮತ್ತು ಯಡಿಯೂರಪ್ಪನವರ ಆಡಳಿತ ಒಂದೇ ರೀತಿ ಅದನ್ನು ಕಾಣ್ಬೋದು ನಾವು. ಆದರೆ ಅದರ ಅರ್ಥ ಯಡಿಯೂರಪ್ಪನವರು ಮತ್ತೆ ಬಿ ಜೆ ಪಿಗೆ ಬರ್ತಾರೆ ಅನ್ನೋದ್ರಲ್ಲಿ ನನಗಂತೂ ನಂಬಿಕೆ ಇಲ್ಲ. ಅವರೇನು ಸ್ಪಷ್ಟೀಕರಣ ಕೊಟ್ಟಿದ್ದಾರೋ ಬಹುಶಃ ಅದಕ್ಕೆ ಭದ್ರಾಗಿರ್ತಾರೆ. ಮತ್ತು ಈಗ ಬರುವಂಥ ಕಾಲ ಕೂಡ ಪಕ್ವವಾಗಿಲ್ಲ ಅವ್ರಿಗೆ. ಅವರು ಮತ್ತೆ ಅಧಿಕಾರಕ್ಕೆ ಬರ್ತೇನೆ ಎನ್ನುವ ಒಂದು ಭಾವನೆ ಇಟ್ಕೊಂಡಿರ್ತಕ್ಕಂಥವ್ರು ಈ ಲೋಕಲ್ ಬಾಡಿ ಎಲೆಕ್ಷನ್ ಬಂದಿದೆ ಅದಕ್ಕೋಸ್ಕರ ಹೊಂದಾಣಿಕೆ ಮಾಡ್ಕೊಳ್ಳೋಣ ಆ ರೀತಿಯ ನಿರ್ಧಾರ ತಗೊಳ್ಳೋದಲ್ಲ. ಒಂದು ರೀತಿ ಯಡಿಯೂರಪ್ಪ ಹಠವಾದಿ ಮತ್ತು ಸವಾಲನ್ನು ಎದುರಿಸುವಂಥವ್ರು. ಈ ಹಂತದಲ್ಲಿ ಏನೋ ಸೋತೋಗಿದ್ದೇನೆ ಅಥವಾ ನಾನು ನನಗೆ ಮುಂದಿನ ಚುನಾವಣೆಯಲ್ಲಿ ಸೋಲು ಕಾಣ್ಬೋದು, ಆ ಥರದ ಒಂದು ಮನಸ್ಥಿತಿ ಇರತಕ್ಕಂಥ ಯಡಿಯೂರಪ್ಪನವ್ರು ಅಲ್ಲ. ಅವ್ರು ಎಷ್ಟು ಹಠವಾದಿ ಆಗ್ತಾರೋ ಅಷ್ಟು ನಿಮಗೆ ತೊಂದರೆ ಆಗುತ್ತೆ. ಅವ್ರು ಎಷ್ಟು ಏನು ಗೊತ್ತಾ, ಅವರು ನಮಗಂತೂ ತೊಂದರೆ ಆಗಲ್ಲ. ಇದು ಪಕ್ಷ. ಯಡಿಯೂರಪ್ಪನವರು ಓದ್ ಮಾತ್ರಕ್ಕೆ ಪಕ್ಷ ಏನು ದೌರ್ಬಲ್ಯ ಆಗಿಲ್ಲ. ಸ್ವಲ್ಪ ಮಟ್ಟಿಗೆ ಆ ರಿಪೇರಿಗೆ ನಮಗೆ ಸಂದರ್ಭ ಬೇಕಾಗ್ಬೋದು. ಆದರೆ ಏನು ಯಡಿಯೂರಪ್ಪನವರ ಅವಧಿನಲ್ಲಿ ಮತ್ತು ಅವ್ರ ನಂತರ ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್ ಅವಧಿನಲ್ಲಿ ನಾವು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೇವೆ, ಜನಗಳಿಗೆ ಮುಟ್ಟಿಸಿದ್ದೇವೆ. ಅದು ನಮಗೆ ಬೆಂಗಾವಲಿಗೆ ನಿಂತ್ಕೊಳ್ಳುತ್ತೆ ಅಂತ ನನಗನ್ಸುತ್ತೆ. ಆದ್ದರಿಂದ ಯಡಿಯೂರಪ್ಪನವರು ಹೋಗಿದ್ದಾರೆ, ಅದಕ್ಕಾಗಿ ನಾವು ಮುಂದಿನ ಚುನಾವಣೆಯಲ್ಲಿ ಕಡಿಮೆ ಸಂಖ್ಯೆ ತಗೊಳ್ತೀವಿ ಅಥವಾ ಸೋಲು ಎದುರಿಸ್ತೀವಿ, ಅಧಿಕಾರಕ್ಕೆ ಬರಲ್ಲ ಅನ್ನುವಂಥದ್ದು ಬಹುಶಃ ಈಗಲೇ ಅಂದಾಜು ಮಾಡುವಂಥ ವಿಷಯ ಅಲ್ಲ. ಇನ್ನೂ 2.5 ತಿಂಗಳು ಚುನಾವಣೆ ಇದೆ. ಏನು ಬೇಕಾದ್ರೂ ಆಗ್ಬೋದು ಅಂತ ಜನಗಳು ಬದಲಾವಣೆ ಆಗ್ತಿರ್ತಾರೆ. ಅವ್ರ ಮನಸ್ಥಿತಿ ಕೂಡ, ಯಾಕೆ ಯಡಿಯೂರಪ್ಪನವ್ರು ಬಿಟ್ಟು ಹೋದರು, ಬಿ ಜೆ ಪಿಲೇ ಇದ್ದರೆ ಚೆನ್ನಾಗಿತ್ತು, ಬಿ ಜೆ ಪಿ ಇಷ್ಟು ಕೆಲಸ ಮಾಡಿದೆ ಅನ್ನುವಂಥದ್ದು ಕೂಡ ಜನಗಳಲ್ಲಿ ಮಾರ್ಪಾಡು ಆಗ್ತದೆ. ನನಗಂತೂ ನಂಬಿಕೆ ಇದೆ, ಅವ್ರು ಬಿಟ್ಟು ಹೋಗಿರೋದ್ರಿಂದ ನಮಗೇನು ನಷ್ಟವೂ ಅಲ್ಲ, ಅಥವಾ ಈ ಹಂತದಲ್ಲಿ ಅವ್ರು ಬರುವುದಿಲ್ಲ. ಸೊ ಈ ಸಾಧ್ಯತೆ ಮುಂದಿನ ಸಂಸತ್ ಚುನಾವಣೆಗೆ ಇದ್ರೂ ಇರ್ಬೋದು. ತಾವು ಹೇಳಿದಾಗೆ ಯಾವುದೇ ಪಕ್ಷ ಮಿತ್ರನೂ ಅಲ್ಲ. ಈ ಲೋಕಲ್ ಬಾಡಿ ಮೀಟಿಂಗ್ ಏನಿದೆ, ಎಲೆಕ್ಷನ್ ಏನಿದೆ, ಈ ಹಂತದಲ್ಲಿ ಯಡಿಯೂರಪ್ಪನವ್ರು ಅಂತ ದುಡುಕು ನಿರ್ಧಾರ. ವಿಧಾನಸಭಾ ಚುನಾವಣೆ ಎಷ್ಟು ಬರ್ಬೋದು ಅಂತೀರಾ ಅಥವಾ ಲೋಕಸಭಾ ಚುನಾವಣೆಗೆ ಹೋಗ್ತೀರಾ ನೀವು? ಅಲ್ಲಿ ನನ್ನ ಮಟ್ಟಿಗೆ ಲೋಕಸಭಾ ಚುನಾವಣೆ 2 ವರ್ಷದ 1.5 ವರ್ಷದ್ದು ಆ ಸಾಧ್ಯತೆ ತಳ್ಳು ಹಾಕಂಗಿಲ್ಲ. ಮತ್ತು ಇಮಿಡಿಯೇಟ್ ಆಗಂತೂ ಯಡಿಯೂರಪ್ಪನವ್ರು ಬರಲ್ಲ. ಅವರೇ ಹೇಳಿದ್ದಾರೆ, ನಾನು ಭಾಳ ದೂರ ಸಾಗಿದ್ದೇನೆ, ನನಗೆ ಯಾವ ನಾಯಕರು ಕೂಡ ಅಗತ್ಯ ಇಲ್ಲ, ನಾನು ಇಂಡಿಪೆಂಡೆಂಟಾಗಿ ಗೆದ್ದು ಬರ್ತೇನೆ ಅನ್ನುವಂಥ ವಿಶ್ವಾಸದಿಂದ ಹೋಗಿದ್ದಾರೆ. ಸದ್ಯಕ್ಕಂತೂ ಆ ಚಾನ್ಸ್ ಇಲ್ಲ. ಹಾಗಾದ್ರೆ ಆ ಚಾನ್ಸ್ ಇಲ್ಲ ಅಂತ ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಈಗ ಒಂದು ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದ್ರೂ ಆಗ್ಬೋದು, ಅದು ಇಟ್ಸ್ ವೆಲ್ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್. ಆಮೇಲೆ ರಾಜಕಾರಣದಲ್ಲಿ ಇವತ್ತು ಏನು ಮಾತಾಡ್ತಾರೆ ಅದೇ ಕರೆಕ್ಟು ಅಂತಲೂ ಅಂದ್ಕೊಳ್ಳಂಗಿಲ್ಲ. ರಾಜಕೀಯ ಮುಖಂಡರುಗಳು ಏನು ಮಾತಾಡ್ತಾರೆ ಅದನ್ನು ಯಾವ ಬೇಕಾದ್ರೂ ಬದಲಾವಣೆಯೂ ಆಗ್ಬೋದು, ಅದನ್ನು ಕೂಡ ಜನ ಒಪ್ಕೊಳ್ತಾ ಇದ್ದಾರೆ. ಡಿಫೆಕ್ಷನ್ ಈಸ್ ಆಲ್ಸೋ ವೆಲ್ ಎಸ್ಟಾಬ್ಲಿಷ್ಡ್ ಆ್ಯಂಡ್ ವೆಲ್ ಅಕ್ಸೆಪ್ಟೆಡ್ ಫಿನಾಮಿನಾ ಇನ್ ಪೊಲಿಟಿಕಲ್ ಲೈಫ್. ನೀವು ಡಿಫೆಕ್ಷನ್ ಮೊದಲು ಭಾಳ ಗಂಭೀರವಾದಂಥ ವಿಚಾರ. ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋದ್ರು ಅಂದ ತಕ್ಷಣ ಏನೋ ಒಂದು ರೀತಿ ಮಲಿನ ಆಗೋದ್ರು ಇವರು ಈ ರಾಜಕಾರಣಿ ಅನ್ನೋ ಥರ ಒಂದು ಅಭಿಪ್ರಾಯ ಇತ್ತು ಅವಾಗ. ಇವತ್ತು ಹಂಗಿಲ್ಲ. ಎಷ್ಟು ಮಟ್ಟಿಗೆ ಅದು ಜನ ಸ್ವೀಕರಿಸಿಬಿಟ್ಟಿದ್ದಾರೆ ಅಂದರೆ, ಆಪರೇಷನ್ ಕಮಲದಲ್ಲಿ ಕೆಲವು ತಿಂಗಳುಗಳಲ್ಲಿ, ಅಂದರೆ ಇವತ್ತು ರಾಜೀನಾಮೆ ಕೊಟ್ಟು ಇನ್ನೊಂದು ತಿಂಗಳ ಎಲೆಕ್ಷನ್ ಆದರೆ, ಈ ಪಕ್ಷದಿಂದ ರಾಜೀನಾಮೆ ಕೊಟ್ಟು ಬಿ ಜೆ ಪಿಗೆ ಸೇರಿಕೊಂಡು ಅಲ್ಲಿ ಎಲೆಕ್ಷನ್ ಆದರೆ ಅಲ್ಲೂ ಪುನಃ ಅವ್ರನ್ನ ಗೆಲ್ತಕ್ಕಂಥ ನಿದರ್ಶನಗಳು ಅನೇಕ ಇದೆ. ಹಾಗಾಗಿ ಇವತ್ತು ಈ ಮಾನ್ಯ ಯಡಿಯೂರಪ್ಪನವರು ಈಗ ಬಿ ಜೆ ಪಿ ಪಕ್ಷ ಬಿಟ್ಟರು, ಬಿ ಜೆ ಪಿ ಪಕ್ಷದಿಂದ ಪುನಃ ವಾಪಸ್ ಬರ್ಬೋದು ಅನ್ನೋಂಥ ಎಲ್ಲ ವಿಚಾರಗಳಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಇದು ಒಂದು. ಆದರೆ ನನಗೆ ವೈಯಕ್ತಿಕವಾಗಿ ನನಗೆ ಸನ್ಮಾನ್ಯ ಯಡಿಯೂರಪ್ಪನವ್ರ ವಿಚಾರದಲ್ಲಿ ನನಗೊಂದು ಅನ್ನಿಸ್ತಾ ಇರೋದೇನಪ್ಪ ಅಂದರೆ, ಯಾವ ನಿರೀಕ್ಷಿತ ಮಟ್ಟದಲ್ಲಿ ಅವರು ಈ ಪಕ್ಷದಿಂದ ನಾನು ಬಿಟ್ಟು ಹೋದರೆ ನಾನೊಬ್ಬ ಈ ರಾಜ್ಯದಲ್ಲಿ ಒಂದು ಶಕ್ತಿಯಾಗಿ ರೂಪುಗೊಳ್ಬೋದು ಅಂತ ಅನ್ನೋ ಒಂದು ಭಾವನೆ ಇತ್ತು, ಆ ನಿರೀಕ್ಷಿತ ಮಟ್ಟಕ್ಕೆ ಅವ್ರು ಹೋಗಲಿಲ್ಲ ಅಂತ ಅನ್ನೋದು ಇದು ಒಂದು ಕಟು ಸತ್ಯ. ಅದನ್ನೇನು ಯಾರು ಅಲ್ಗಳಿಲಿಕ್ಕಾಗೋದಿಲ್ಲ. ಇವನು ಸ್ವತಃ ಬಹುಶಃ ಯಡಿಯೂರಪ್ಪನವರನ್ನೇ ಅವ್ರನ್ನ ವೈಯಕ್ತಿಕವಾಗಿ ಕೇಳಾಗ ಅದನ್ನ ಒಪ್ಕೊಳ್ಳೇಬೇಕಾಗುತ್ತೆ. ನಿರೀಕ್ಷಿತ ಮಟ್ಟಕ್ಕೆ ಅವ್ರಿಗೆ ಬೆಂಬಲ ಸಿಕ್ಕಿಲ್ಲ. ನಿರೀಕ್ಷಿತ ಮಟ್ಟಕ್ಕೆ ಏನೋ ಒಂದು ಪಕ್ಷ ಒಂದು ಸಂಘಟನೆ ಮಾಡಿ ನಾನೇನೋ ಒಂದು ಶಕ್ತಿಯಾಗಿ ರೂಪುಕೊಂಡು ಈ ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿಬೋದು ಅಥವಾ ಬೇರೆಯವ್ರಿಗೆ ಅಧಿಕಾರವನ್ನು ತಪ್ಪಿಸ್ಬೋದು ಅಂತ ಅನ್ನೋ ಒಂದು ಭಾವನೆಯಲ್ಲಿ ಅವರಿದ್ರು. ಇವತ್ತು ಅವರು ಭ್ರಮನಿರಸರಾಗಿದ್ದಾರೆ. ಜನರಿಗೆ ಆ ಭಾವನೆ ತಲುಪಿದೆ ಈಗಾಗಲೇ. ಯಡಿಯೂರಪ್ಪನವ್ರ ಕೈಲಿ ಬಹುಶಃ ಈ ಒಂದು ಅವಧಿನಲ್ಲಿ ಯಾವುದೇ ರೀತಿಯ ಒಂದು ದೊಡ್ಡ ಮಟ್ಟದ ಒಂದು ಡ್ಯಾಮೇಜ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋದನ್ನು ಒಂದು
ಅವರೇ ಅಧಿಕಾರಕ್ಕೆ ಬರ್ತಕ್ಕಂಥ ವಿಚಾರ ಅಂತೂ ಇಲ್ಲವೇ ಇಲ್ಲ. ಆದರೆ ಬೇರೆ ಯಾರಿಗಾದ್ರೂ ತಪ್ಪಿಸ್ಬಿಡ್ಬೋದೇನೋ ಇವರು ಅಂತ ಅನ್ನೋದೇನಿರ್ತಲ್ಲ ಅದನ್ನು ಕೂಡ ಕಡಿಮೆ ಆಗಿದೆ. ಹಾಗಾಗಿ ಇವತ್ತು ಏನು ಒಂದು ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಪುನಃ ವಾಪಸ್ BJP ಬರ್ಬೋದು ಅಂತ ಅನ್ನೋದು, ಅಥವಾ ಅವ್ರೇನು ಇವತ್ತು ಬರೋಕ್ಕಾಗಲ್ಲ ಅದನ್ನೂ ಸುಳ್ಳು ಅಂತ ಹೇಳೋಕ್ಕಾಗೋದಿಲ್ಲ. ಅಥವಾ ಇವತ್ತೇನು ಯಡಿಯೂರಪ್ಪನವರು ಕ್ಲಾರಿಫಿಕೇಶನ್ ಕೊಟ್ಟರಲ್ಲ, ಇಲ್ಲ ನಾನು ಯಾವುದೇ ಕಾರಣಕ್ಕೂ ಮುಂದೆ ಹೊರಟೋಗಿದ್ದೀನಿ ಅಂತ ಅದನ್ನು ಕೂಡ ನಾವು ನಂಬಕ್ಕಾಗಲ್ಲ. ಯಾಕೆಂದರೆ ಸನ್ಮಾನ್ಯ ವೀರೇಂದ್ರ ಹೇಳೋದ ರೀತಿಯಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ಬರ್ಬೋದು ಅಂತ ಇವರು ಒಪ್ಪಿಸಿಟ್ಕೊಂಡಿದ್ದಾರೆ. BJP ಲೀಡರ್ ಹೇಳ್ತಾವ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ಗೂ ವಾಪಸ್ ಬರ್ಬೋದು ಅಂತ. ಸಾಧ್ಯತೆ ಹಾಗಾಗಿ ಒಂದೇನಪ್ಪ ಅಂದ್ರೆ ದುರಂತ ಏನಪ್ಪ ಅಂದ್ರೆ ಇದನ್ನ ಜನನು ಕೂಡ ಎಲ್ಲೋ ಒಂದು ಹಂತದಲ್ಲಿ ಒಪ್ಕೊಳ್ತಾ ಹೋಗ್ತಾರೆ. ಓಕೆ ಅಲ್ಲ ಶಂಕರ್, ಎಲ್ಲ ಒಂದು ಕಡೆಗೆ ಅವ್ರು ಹೇಳಿದ ಮಾತು ಯಡಿಯೂರಪ್ಪ ಆರಂಭದಲ್ಲಿ ಎದ್ದು ನಿಂತಂಥ ಬಗ್ಗೆ ಇದೆಯಲ್ಲ ಅದೇನಿಲ್ಲ ಅದು ಈಗ ಅಂತ. ಯಾಕಂದರೆ ಆವಾಗ ಬೀಸಿದಂಥ ಒಂದು ಗಾಳಿ ಏನು ಯಡಿಯೂರಪ್ಪ ಏನು ಬೇಕಾದ್ರೂ ಮಾಡಿಬಿಡ್ತಾರೆ, ಬುಡ್ಮೇಲೆ ಆಗ್ಬಿಡುತ್ತೆ, ಏನು ಬೇಕಾದ್ರೂ ಆಗುತ್ತೆ ಅಂತ ನಾವೇ ಸುಮ್ಮನೆ ಆರಂಭದಲ್ಲಿ ಜನರ ಪಲ್ಸ್ ಹೆಂಗಿದೆ ಅಂತ ಮಾಡಿದ್ವಿ. ಆರಂಭದಲ್ಲಿ ಹೋಗೋಕ್ಕಿಂತ ಮೊದಲೇನೇ, ಪಕ್ಷ ಲಾಂಚ್ ಆಗೋಕ್ಕಿಂತ ಮೊದಲೇನೇ ಯಡಿಯೂರಪ್ಪನವ್ರಿಗಿದ್ದಂಥ ಆ ಬೆಂಬಲ ಐತಲ್ಲ ಹಿಂಗಿರ್ಬೋದು ಅಂತ ಆ ಅಂಕಿಅಂಶಗಳೆಲ್ಲ ಬುಡ್ಮೇಲಾದವು ನಮ್ಮವು ಕೂಡ ಅಂತ. ಅಂದರೆ ಯಡಿಯೂರಪ್ಪ ಏನಾದರೂ ಈಗ ದಿಢೀರ್ನ ಚುನಾವಣೆ ಆದರೆ ಎಷ್ಟು ಗೆಲ್ಬೋದು ಅಂತ ಹೇಳಿದ್ವಲ್ಲ, ಎಲ್ಲ ಉಲ್ಟಾ ಆಗ್ತಾ ಇದೆ ಈಗ ಅಂತ. ಸೊ ಎಲ್ಲ ಒಪ್ಕೋತೀರಿ ನೀವು, ಅಂದರೆ ಯಡಿಯೂರಪ್ಪನವ್ರ ಪ್ರಭಾವ ಮೊದಲಿದ್ದಷ್ಟು ಈಗಿಲ್ಲ ಅಂತ. ಈಗ ನೋಡಿ, ಒಂದು ವ್ಯಕ್ತಿಯ ಅಥವಾ ಒಬ್ಬ ಪಕ್ಷದ ಪ್ರಭಾವವನ್ನು ಅಳಿತಕ್ಕಂಥದ್ದು, ಕಳತೆಗೋಲಿರ್ತಕ್ಕಂಥದ್ದು ಸಾರ್ವತ್ರಿಕ ಚುನಾವಣೆಗಳು ಮಾತ್ರ. ಈ ನಗರ ಸ್ಥಳೀಯ ಸಂಸ್ಥೆಗಳು ಕೂಡ ಒಂದು ಮಾನದಂಡ ಅಂಥೇಳಿ ನಾನು ಒಪ್ಕೊಳ್ಳೋದಿಲ್ಲ. ಯಾವುದೇ ಒಂದು ಪಕ್ಷದ ನಿಜವಾದಂಥ ಬಲವನ್ನು ಅಳಿಲಿಕ್ಕೆ ಇದು ಬರೀ ನಗರ ಪ್ರದೇಶದಲ್ಲಿ, ಪಟ್ಟಣ ಪ್ರದೇಶದಲ್ಲಿ ನಿಮ್ಗಳ ಸ್ವಂತ ಅನುಭವ ಕೂಡ ಹೌದಲ್ಲ. ಯಾಕಂದ್ರೆ ಕೃಷ್ಣ ಅವ್ರ ಕಾಲದಲ್ಲಿ ಎಲ್ಲದರಲ್ಲೂ ಗೆದ್ಕೊತ ಬಂದ್ರಿ, ಕೊನೆಗೆ ದೊಡ್ಡ ಚುನಾವಣೆ ಸೋದ್ರಿ. ಹೌದು. ಹಾಗೆ ನೋಡಿ, ಇದನ್ನು ನಾನು BJP KJPಯ ಮಧ್ಯದ ಇಬ್ಬರ ಒಂದು ಬರೋದು ಹೋಗೋದು ಬೆಳವಣಿಗೆಗೆ ಸೀಮಿತವಾಗಿ ಇದನ್ನು ನೋಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಕಾಂಗ್ರೆಸ್ ಒಂದೇ ಭಾಳ ದೊಡ್ಡ ರಾಜಕೀಯ ಪಕ್ಷವಾಗಿದ್ದಿದ್ದು 1962ನೇ ಇಸ್ವಿವರೆಗೂ ಹೆಚ್ಚು ಕಮ್ಮಿ. ಅದಾದ ನಂತರ ಕ್ರಮೇಣ ಬೇರೆ ಬೇರೆ ಪಕ್ಷಗಳು ಸ್ಥಾಪನೆಯಾಗಿ ಅನೇಕ ಪ್ರಯೋಗಗಳು ಕಾಂಗ್ರೆಸ್ಸಿಗೆ ಪರ್ಯಾಯ ಕಟ್ಟತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದಾವೆ, ಇವತ್ತು ಕೂಡ ನಡೀತಾ ಇದೆ. ಕಾಂಗ್ರೆಸ್ಸು ಕೂಡ ಅನೇಕ ಬಾರಿ ಒಡೆದಿದೆ, ಮತ್ತೆ ಸೇರಿದೆ. ಬೇರೆ ಕಾಂಗ್ರೆಸ್ಸೇತರ ಪಕ್ಷಗಳು ಅನೇಕ ಸಾರಿ ಒಡೆದಿದ್ದಾವೆ, ಮತ್ತೆ ಸೇರ್ಕೊಂಡಿದ್ದಾರೆ. ಇಡೀ ಭಾರತ ದೇಶದಲ್ಲಿ ಸೈದ್ಧಾಂತಿಕ ನೆಲೆಗಟ್ಟಿನ ಆಧಾರದ ಮೇಲೆ ಪಕ್ಷಗಳನ್ನು ಗಟ್ಟಿಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಇನ್ನೂ ಚಾಲನೆಯಲ್ಲಿದೆ ಹೊರತು ಅದು ಸಂಪೂರ್ಣ ಆಗಿಲ್ಲ. ಅದು ಕಾಂಗ್ರೆಸ್ ಇರ್ಬೋದು, ಕಾಂಗ್ರೆಸ್ಸೇತರ ಪಕ್ಷಗಳಿರ್ಬೋದು. ಸೈದ್ಧಾಂತಿಕ ಕಾಂಗ್ರೆಸ್ ಒಂದು ಸೆಂಟ್ರಿಸ್ಟ್ ಪಾರ್ಟಿನೋ, ಲೆಫ್ಟಿಸ್ಟು ಕಮ್ಯುನಿಸ್ಟ್ ಒಂದು ಲೆಫ್ಟಿಸ್ಟ್ ಪಾರ್ಟಿ, ಮತ್ತು BJP ಮತ್ತಿತರ ಪಕ್ಷಗಳು ರೈಟಿಸ್ಟ್ ಪಾರ್ಟಿ. ಅದರ ಮಧ್ಯ ಈ ಪ್ರಾದೇಶಿಕ ಪಕ್ಷಗಳು ಅಂತಕ್ಕಂಥದ್ದು ಒಂದು ಪ್ರಯೋಗಗಳು, ಇವೆಲ್ಲ ಪ್ರಯೋಗಗಳು ನಡೀತಾ ಇದ್ದಾವೆ. ಆದರೆ ಎಲ್ಲೋ ಕೆಲವು ಸಂದರ್ಭಗಳಲ್ಲಿ ಬಿಟ್ಟರೆ ಸೈದ್ಧಾಂತಿಕವಾಗಿ ಪಕ್ಷಗಳು ಸ್ಥಾಪನೆ ಆಗಿದ್ದು ಹೋರಾಟ ನಡೆಸಿರ್ತಕ್ಕಂಥ ಬಿಟ್ಟರೆ ಸಮಾಜವಾದಿ ಪಾರ್ಟಿ ಇರ್ಬೋದು, ಕಮ್ಯುನಿಸ್ಟ್ ಪಾರ್ಟಿ ಇರ್ಬೋದು, ಒಂದು ಹಂತದಲ್ಲಿ ಜನಸಂಘ ಸ್ಥಾಪನೆ ಆದಂಥ ಸಂದರ್ಭ 52ರ ಸಂದರ್ಭ ಇರ್ಬೋದು, ಸಂಪೂರ್ಣವಾಗಿ ಹಿಂದುತ್ವದ ಆಧಾರದ ಮೇಲೆ, ರೈಟಿಸ್ಟ್ ಫಿಲಾಸಫಿ ಮೇಲೆ ಒಂದು ರಾಜಾಜಿ ಸ್ಥಾಪನೆ ಮಾಡಿದಂಥ ಸ್ವತಂತ್ರ ಪಾರ್ಟಿ, ಲಿಬರಲ್ ಎಕಾನಮಿ ಬಗ್ಗೆ ಈ ಥರದ ಕೆಲವು ಪ್ರಯತ್ನಗಳು ಬಿಟ್ಟರೆ ಉಳಿದಿದ್ದೆಲ್ಲ ರಾಜಕೀಯ ಪಕ್ಷಗಳು ಸ್ಥಾಪನೆ ಆಗಿರೋದು ಒಂದು ದೊಡ್ಡ ರಾಜಕೀಯ ಪಕ್ಷದೊಳಗೆ ಇರತಕ್ಕಂಥ ಮುಖಂಡರುಗಳ ಪ್ರತಿಷ್ಠೆಯ ಹೋರಾಟ ಒಂದು ರಾಜಕೀಯ ಪಕ್ಷವಾಗಿ ಕವಲೊಡಿತಕ್ಕಂಥದ್ದು ನಡೆದಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಈಗ BJP ಒಳಗೆ ನಡೆದಿರ್ತಕ್ಕಂಥದ್ದು ಇದು ಪ್ರತಿಷ್ಠೆಯ ಹೋರಾಟನೇ ಹೊರತು, ಇಗೋ ಕ್ಲಾಶೇ ಹೊರತು ಸೈದ್ಧಾಂತಿಕವಾಗಿರ್ತಕ್ಕಂಥ ಯಾವ ಹೋರಾಟವೂ ಇಲ್ಲ. ಯಡಿಯೂರಪ್ಪನವರಿಗಾಗಲಿ, ಅವರಲ್ಲಿ KJPನಲ್ಲಿ ಇರ್ತಕ್ಕಂಥವ್ರಿಗಾಗಲಿ, ಈಗ BJPನಲ್ಲಿ ಉಳ್ಕೊಂಡಿರ್ತಕ್ಕಂಥವ್ರಿಗಾಗಲಿ ಯಾವುದೇ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿಲ್ಲ. ಅವರಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದ್ದರೆ ಅದನ್ನು ಹೇಳಿ ಹೊರಗೆ ಬರ್ತಾಯಿದ್ರು. ಆದರೆ ಒಂದು ಏನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅವರು, ಪ್ರಾದೇಶಿಕ ಪಕ್ಷಗಳಿಂದ ಮಾತ್ರ ಕರ್ನಾಟಕದಕ್ಕೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಹೊಸ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಜನ ಸ್ವೀಕಾರ ಮಾಡ್ತಾರೆ ಅನ್ನೋದು ಇನ್ನು 3 ತಿಂಗಳಲ್ಲಿ ಗೊತ್ತಾಗ್ತದೆ. 52ನೇ ಇಸ್ವಿಯಿಂದ ಸಾವುಕಾರ ಚೆನ್ನೈನವರಿಂದ ಹಿಡಿದು ಇತ್ತೀಚೆಗೆ ಪ್ರಾದೇಶಿಕ ಪಕ್ಷ ಸ್ಥಾಪನೆ ಮಾಡಿದವರಿಗೆ ಯಾರಿಗೂ ಕೂಡ ಆ ರೀತಿಯ ಜನಬೆಂಬಲ ಕರ್ನಾಟಕದಲ್ಲಿ ಸಿಕ್ಕಿಲ್ಲ. ಮೊನ್ನೆ ಯಡಿಯೂರಪ್ಪನವ್ರಿಗೂ ಸಿಗ್ತದೆ ಅಂತಕ್ಕಂಥ ಯಾವ ವಿಶ್ವಾಸನೂ ಕೂಡ ನನಗಿಲ್ಲ. ಯಾಕೆಂದರೆ ಒಂದು ದೊಡ್ಡ ಒಂದು ಹೋರಾಟದ ಹಿನ್ನೆಲೆ ಇರಬೇಕು, ಸೈದ್ಧಾಂತಿಕವಾಗಿರ್ತಕ್ಕಂಥ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಭಿನ್ನ ನಿಲುವು ಇರಬೇಕು, ಮತ್ತು ಇಡೀ ರಾಜ್ಯಕ್ಕೆ ಒಪ್ಪಿಗೆ ಆಗ್ತಕ್ಕಂಥ ಕಾರ್ಯಸೂಚಿ ಆ ಪಕ್ಷಕ್ಕೆ ಇರಬೇಕು. ಇದು 83ರಲ್ಲಿತ್ತು. 80ರಿಂದ 83ರಲ್ಲಿ ರೈತ ಚಳುವಳಿ, ದಲಿತ ಚಳುವಳಿ, ಕನ್ನಡ ಚಳುವಳಿ ಏನು ನಡೀತು ಕರ್ನಾಟಕದಲ್ಲಿ 3 ವರ್ಷಗಳ ಕಾಲ ಮಾನ್ಯ ಗುಂಡೂರಾಯರು ಮುಖ್ಯಮಂತ್ರಿ, ಅದೊಂದು ರಾಜಕೀಯ ಪಕ್ಷವಾಗಿ ಪರಿವರ್ತನೆಗೊಂಡಿದ್ದರೆ, ಡಾಕ್ಟರ್ ರಾಜ್ಕುಮಾರ್ ಅದರ ನೇತೃತ್ವವನ್ನು ವಹಿಸಿದರೆ ಆಗ ಕರ್ನಾಟಕದಲ್ಲಿ ಒಂದು ಪರ್ಯಾಯ ರಾಜಕೀಯ ಶಕ್ತಿ ಆಗ್ತಾಯಿತ್ತು. ಅವ್ರು ಮಾಡಲಿಲ್ಲ, ಅದರ ಲಾಭ ಜನತಾ ಪಾರ್ಟಿಗೆ ಆವತ್ತು ನಮಗಾಯಿತು. ಮತ್ತದು ಇತಿಹಾಸ. ಈಗ 83, 89 ಏನಾಯಿತು, ಮತ್ತೇನಾಯಿತು, 91 ಏನಾಯಿತು. ಯಾವ ರಾಜಕೀಯ ಮುಖ್ಯವಾಹಿನಿಯಿಂದ ಹೊರಗೋಗಿರ್ತಕ್ಕಂಥ ರಾಜಕೀಯ ಮುಖಂಡರುಗಳಿದ್ದಾರೆ, ಕೆಲವು ವರ್ಷಗಳ ನಂತರ ಮತ್ತೆ ಮಾತೃಪಕ್ಷಕ್ಕೆ ಮರಳಿರ್ತಕ್ಕಂಥ ಅನೇಕ ಉದಾಹರಣೆಗಳಿದ್ದಾವೆ. ಹಾಗಾಗಿ ವೀರಯ್ಯನವ್ರು ಮಾತಾಡಿರ್ತಕ್ಕಂಥದ್ದು ನನಗೇನು ಆಶ್ಚರ್ಯ ಅನಿಸೋದಿಲ್ಲ.
ಅಥವಾ ನಿಮ್ಮ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ವಿಚಾರಗಳು ಕೂಡ ಅದೇನು ಬಹಳ ಆಶ್ಚರ್ಯದ ವಿಷಯಗಳೇನಲ್ಲ. ಇವ್ಯಾವು ಕೂಡ ಯಾವುದೇ ಕುತೂಹಲವನ್ನು, ಯಾವುದೇ ಆಸಕ್ತಿಯನ್ನು, ಯಾವುದೇ ಅಚ್ಚರಿಯನ್ನು ಉಂಟು ಮಾಡ್ತಾ ಇರತಕ್ಕಂಥ ಮಟ್ಟಿಗೆ ರಾಜಕಾರಣಿಗಳನ್ನು ನಿಲುವು ಬದಲಾಯಿಸ್ತಾ ಇರತಕ್ಕಂಥದ್ದು ನಾವು ಗಮನಿಸ್ತೀವಿ. ಇದರಲ್ಲಿ ವ್ಯಕ್ತಿಗತವಾಗಿರ್ತಕ್ಕಂಥ ಹಿತಾಸಕ್ತಿ ಮತ್ತು ಪ್ರತಿಷ್ಠೆ ಮುಖ್ಯನೇ ಹೊರತಾಗಿ ರಾಜ್ಯ, ರಾಷ್ಟ್ರ, ಸಿದ್ಧಾಂತ ಇವು ಬರೇ ಉಪಚಾರಕ್ಕೆ ಹೇಳ್ತಕ್ಕಂಥ ಮಾತುಗಳೇ ಹೊರತು ಯಾವ ಸತ್ಯ ಅಲ್ಲ. ಹಾಗಾಗಿ ಏನು ಬೇಕಾದರೂ ಆಗ್ಬೋದು. ಮತ್ತೆ ನನ್ನ ಪ್ರಕಾರ ಕರ್ನಾಟಕದಲ್ಲಿ ಸ್ಥಾಪನೆ ಆದಂಥ ಬಹುತೇಕ ಪ್ರಾದೇಶಿಕ ಪಕ್ಷದ ಹೆಸರಿನಲ್ಲಿ ಸ್ಥಾಪನೆ ಆದಂಥ ರಾಜಕೀಯ ಪಕ್ಷಗಳು ಒಂದು ಅಥವಾ ಬಹಳ ಅಂದರೆ 2 ಚುನಾವಣೆಗೆ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡಿದ್ದಾವೆ. ಇದು ಏನು ಬೇರೆ ಆಗೋದಿಲ್ಲ. ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೆ ಅನ್ನೋದು ಬೇರೆ. ಜನತಾ ಪರಿವಾರ ಛಿದ್ರ ಆಯಿತು, ಅನೇಕ ಬಾರಿ ಛಿದ್ರ ಆಯಿತು. ಮೊದಲನೇದಾಗಿ 89ರಲ್ಲಿ ಜನತಾದಳ ಪ್ರಾರಂಭ ಆಗಬೇಕಾದ್ರೆ 2 ಭಾಗ ಆಯಿತು. ರಾಮಕೃಷ್ಣ ಹೆಗಡೆಯವರ ಒಂದು ಕಡೆಗೆ, ಮಾನ್ಯ ದೇವೇಗೌಡರೇ ಒಂದು ಕಡೆಗೆ. 91ರಲ್ಲಿ ಮತ್ತೊಂದಾಯಿತು. ಮತ್ತೆ 98, 99ರಷ್ಟಿಗೆ ಬೊಮ್ಮಾಯಿಯವರೇ ಒಂದು ಕಡೆಗೆ, ದೇವೇಗೌಡರೇ ಒಂದು ಕಡೆಗೆ ಆಯಿತು. ಮತ್ತೆ ರಾಮಕೃಷ್ಣ ಹೆಗಡೆಯವರಿಗೆ ಮತ್ತೊಂದು ಕಡೆ ಆಯಿತು. ಈ ಥರ ಆಯಿತು. ಅಂತಿಮವಾಗಿ ಏನಾಯಿತು ಇದರ ಫಲಿತಾಂಶ ಅಂತೇಳಂದರೆ, ಜನತಾ ಪರಿವಾರದಲ್ಲಿದ್ದಂಥ ಮೂಲ ಜನತಾ ಪರಿವಾರದಲ್ಲಿದ್ದಂಥವ್ರು ಇವತ್ತು ಎಲ್ಲ ಪಾರ್ಟಿನಲ್ಲೂ ಇದ್ದಾರೆ. ಕಾಂಗ್ರೆಸ್ನಲ್ಲಿದ್ದಾರೆ, ದಳದಲ್ಲಿದ್ದಾರೆ, BJPನಲ್ಲಿದ್ದಾರೆ, ಎಲ್ಲ ಕಮ್ಯುನಿಸ್ಟ್ ಒಂದು ಬಿಟ್ಟರೆ ಎಲ್ಲ ಕಡೆ ಇದ್ದಾರೆ. ಇದರಿಂದಾಗಿ ದೊಡ್ಡ ಆಘಾತ ಆಗ್ತಕ್ಕಂಥದ್ದು ಯಾರಿಗೆ ಅಂದರೆ, ಯಾವುದಾದ್ರು ಒಂದು ಪಕ್ಷವನ್ನು ನಂಬಿ ಸಿದ್ಧಾಂತದ ಆಧಾರದ ಮೇಲೆ ಪಕ್ಷ ಕಟ್ಟಿರ್ತಕ್ಕಂಥ ಕಾರ್ಯಕರ್ತರು ಏನಿದ್ದಾರಲ್ಲ, ಇವರೊಂದು 10 ವರ್ಷ 20 ವರ್ಷ ಹಿಂದೆ ಸರಿದು ಬಿಡ್ತಾರೆ. ನಾಯಕರುಗಳಾಗಿ ಉಳಿತಾರೆ, ಕಾರ್ಯಕರ್ತರು ಮಾತ್ರ ಹಿಂದೆ ಸರಿತಾರೆ. ಅವರ ಒಬ್ಬನ ಜೀವಿತ ಅವಧಿ ಅವನ ಪರಿಶ್ರಮ ಸಂಪೂರ್ಣ ವ್ಯರ್ಥ ಆಗ್ತದೆ. ಇದು ನಮ್ಮೆಲ್ಲರ ಅನುಭವ. ಕಾಂಗ್ರೆಸ್ನಲ್ಲಿದ್ದ ನಾಯಕರುಗಳ ಅನುಭವ, ಜನತಾ ಪರಿವಾರದಲ್ಲಿದ್ದವರ ಅನುಭವ, ಈ ಅನುಭವ ಈಗ BJPನಲ್ಲಿದ್ದವರಿಗೆ ಆಗ್ತದೆ. ಹೊಸದಾಗಿ ಸರಿಯಾದಂಥ ವಿಶ್ಲೇಷಣೆ ಒಪ್ತೀರಿ ಅಂತೀನಿ. ಹೌದು. ಈಗ ಏನಾಗಿದೆ, ಒಂದು ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಒಂದು ಪಕ್ಷ ಸಂಘಟನೆ ಆದಾಗ ಅದಕ್ಕೆ ಅದರದೇ ಆದಂಥ ಒಂದು ಶಕ್ತಿ ಬರ್ತದೆ. ಒಂದು ಜನರ ಮುಂದೆ ಹೋಗ್ಲಿಕ್ಕೂ ಕೂಡ ಅವರಿಗೆ ಆತ್ಮಸ್ಥೈರ್ಯ ಇರ್ತದೆ. ಇಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ಪಕ್ಷ ಕಟ್ತಕ್ಕಂಥದ್ದು ಹಿನ್ನೆಲೆ ನೋಡಿದಾಗ, ಆ ಸಂದರ್ಭ ನೋಡಿದಾಗ, ಇದರಲ್ಲಿ ಯಾವುದೇ ಸೈದ್ಧಾಂತಿಕ ಹಿನ್ನೆಲೆ, ಯಾವುದೇ ತತ್ವ, ನೀತಿ, ಸಿದ್ಧಾಂತ ಯಾವುದೂ ಇಲ್ಲ. BJP ಪಕ್ಷದಲ್ಲಿ ಅವ್ರನಿಗೆ ಅಪಮಾನ ಆಯಿತು. ಆ್ಯಕ್ಚುಲಾಗಿ BJP ಪಕ್ಷದಲ್ಲಿ ಅಪಮಾನ ಆಗಲಿಕ್ಕೂ ಕೂಡ ಯಾರು BJP ಪಕ್ಷದವ್ರ ಕಾರಣ ಅಲ್ಲ, ಅವ್ರದ್ದೇ ನಡವಳಿಕೆಗಳು, ಅವ್ರದ್ದೇ ಆಡಳಿತಾವಧಿನಲ್ಲಿ ಆದಂಥ ಹಗರಣಗಳು ಇವು ಕಾರಣ. ಹೌದೌದು. ಅದೊಂದೇ ಒಂದು ಕಾರಣದಿಂದ ಅವರು ಆ ಪಕ್ಷದಿಂದ ಹೊರಗಡೆ ಹೋಗಿ ಇವತ್ತು ಒಂದು ಪಕ್ಷ ಸಂಘಟನೆ ಮಾಡ್ಕೊಂಡಿದ್ದಾರೆ. ಆ ಪಕ್ಷ ಸಂಘಟನೆ ಆಗಲಿಕ್ಕೆ ನೀವು ಒಂದು ದಿ ಅನ್ಡಿಸ್ಪ್ಯೂಟೆಡ್ ಫ್ಯಾಕ್ಟ್ ಈಸ್, ಅವ್ರು ಏನು ಭಾಳ ನಿರೀಕ್ಷೆ ಮಾಡ್ಕೊಂಬಿಟ್ಟಿದಾರಲ್ಲ, ಈ ಪಕ್ಷದಲ್ಲಿ BJP ಪಕ್ಷವನ್ನು ಸಂಪೂರ್ಣವಾಗಿ ನಾಶಪಡಿಸಿ ಅದೆಲ್ಲವನ್ನೂ ಕೂಡ BJP ಎಲ್ಲವನ್ನೂ ಕೂಡ KJP ಮಾಡಿಕೊಂಡು ಒಂದು ಪರ್ಯಾಯ ಶಕ್ತಿಯಾಗಿ ನಾವು ಹೊರಹೊಮ್ಮಬಹುದು ಅಂತ ಹೇಳ್ಬಿಟ್ಟು ಏನು ಭಾವನೆ ಇಟ್ಕೊಂಡಿದ್ರು. ಅದು ಆ ಭ್ರಮೆ ಅವರ ನಿರಸನ ಆಗಿದೆ. ಇದು ಒಂದು. ಎರಡನೇದು, ಈವನ್ ದೆನ್ ನನ್ನ ದೃಷ್ಟಿನಲ್ಲಿ ಇವತ್ತು ರಾಷ್ಟ್ರದ ಸಂಪೂರ್ಣವಾದಂಥ ಒಂದು ಚಿತ್ರಣವನ್ನು ನೋಡಿದಾಗ ನಿಮಗೆ ಅನೇಕ ರಾಜ್ಯಗಳಲ್ಲಿ ಇವತ್ತು ಪ್ರಾದೇಶಿಕ ಪಕ್ಷಗಳು ಅತ್ಯಂತ ಪರಿಣಾಮಕಾರಿಯಾಗಿ, ಪ್ರಭಾವಶಾಲಿಯಾಗಿ ಇವತ್ತು ಕೆಲಸ ಮಾಡ್ತಾಯಿದೆ. ತಮಿಳುನಾಡಿನಿಂದ ಹಿಡಿದು ಇವತ್ತು ಬಿಹಾರದವರೆಗೂ ಕೂಡ, ಉತ್ತರ ಪ್ರದೇಶದಲ್ಲಿ ಇರ್ಬೋದು ಅಥವಾ ಒರಿಸ್ಸಾ ರಾಜ್ಯದಲ್ಲಿರ್ಬೋದು, ಹೀಗೆ ಪ್ರಾದೇಶಿಕ ಪಕ್ಷಗಳು ಅತ್ಯಂತ ಸಮರ್ಥವಾಗಿ ಇವತ್ತು ಪರಿಣಾಮಕಾರಿ ಆಡಳಿತವನ್ನು ನಡೆಸೋದ್ರ ಜೊತೆಗೆ ಅಲ್ಲಿ ಪ್ರಭಾವವಾಗಿ ಬೇರುಗಳನ್ನು ಕೂಡ ಬಿಟ್ಕೊಂಡಿದೆ. ನೀವು ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಪಕ್ಷಗಳು ಈ ಪ್ರಾದೇಶಿಕ ಪಕ್ಷಗಳನ್ನು ನಿರ್ಮೂಲನೆ ಮಾಡ್ಬೋದು ಅಂತ ಅನ್ನೋದು ಕೂಡ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ ಪ್ರಾದೇಶಿಕ ಪಕ್ಷಗಳೇ ರಾಷ್ಟ್ರೀಯ ಪಕ್ಷಗಳನ್ನು ನಿರ್ಮೂಲನೆ ಮಾಡಿದೆ ಈ ರಾಜ್ಯಗಳಲ್ಲಿ. ಇವತ್ತು ರಾಷ್ಟ್ರೀಯ ಪಕ್ಷಗಳು ನೆಲೆನೂ ಕೂಡ ಕಣ್ಕೊಳಕ್ಕಾಗ್ತಾ ಇಲ್ಲ ಕೆಲವು ರಾಜ್ಯಗಳಲ್ಲಿ. ಇವತ್ತು ತಮಿಳುನಾಡು ಇರ್ಬೋದು, ಒರಿಸ್ಸಾ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಬಿಹಾರ್ ಇರ್ಬೋದು, ನೀವು ಪಂಜಾಬ್ ಇರ್ಬೋದು, ಎಲ್ಲ ಕಡೆನೂ ಕೂಡ ಇವನ್ ರಾಷ್ಟ್ರೀಯ ಪಕ್ಷಗಳಿಂದ ತಮ್ಮ ನೆಲೆಗೋಸ್ಕರ ಇವತ್ತು ಹುಡುಕಾಟ ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ. ಹಾಗಾಗಿ ನೀವು ಸನ್ಮಾನ್ಯ ಯಡಿಯೂರಪ್ಪನವ್ರದ್ದು ಒಂದು ಕಾರಣ ಇಟ್ಕೊಂಡು ನಾವು ಪ್ರಾದೇಶಿಕ ಪಕ್ಷಗಳಿಗೆ ಇದೊಂದು ದೊಡ್ಡ ಎಲ್ಲೋ ಒಂದು ಕಡೆ ತೊಂದರೆ ಆಗ್ಬೋದು ಅಥವಾ ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವಕ್ಕೆ ಭಾಳ ಧಕ್ಕೆ ಬರ್ಬೋದು ಅಂತ ಚಿಂತನೆ ನಾವು ಮಾಡೋಕ್ಕಾಗೋದಿಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು ವೈಯಕ್ತಿಕವಾಗಿ ಏನೊಂದು ಪಕ್ಷವನ್ನು ಹುಟ್ಟು ಹಾಕಿದ್ರು, ಆ ಪಕ್ಷದ ಶಕ್ತಿ ಮತ್ತು ಆ ಪಕ್ಷದ ಭವಿಷ್ಯವನ್ನು ಅಷ್ಟೇ ನಾವು ಚಿಂತನೆ ಮಾಡಿದಾಗ ಎಲ್ಲ ಒಂದು ಕಡೆ ಇವತ್ತು ಒಂದು ಪತ್ರಿಕೆಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಬರಬೇಕಾದ್ರೆ ಅಥವಾ BJP ನಾಯಕರುಗಳು ಇಲ್ಲ, ಹೌದು ಇನ್ನೂ ಅವ್ರು ಬರ್ಬೋದು ಅಂತಂದರೆ ಅಂಥದಕ್ಕೆ ಒಂದು ಅವಕಾಶವನ್ನು ಅವ್ರು ಕೊಟ್ಟಿದ್ದಾರೆ ಅಂತ ಆಯಿತು. ಅಂದರೆ ಅವರ ಸಂಘಟನಾ ಶಕ್ತಿ ಅದು ಸಂಪೂರ್ಣವಾಗಿ ಅಲ್ಲದಿದ್ರು ಕೂಡ ಎಲ್ಲೋ ಒಂದು ಕಡೆ ರೀತಿ ಆ ಒಂದು ಅವನತಿ ಕಡೆ ಒಂದು ಸಾಕ್ತಾ ಇದೆಯೇನೋ ಅಂತ ಭಾವನೆ ಮೂಡ್ತಾ ಇರೋದ್ರಿಂದ ಎಲ್ಲ ಒಂದು ಕಡೆ ಅವ್ರಿಗೂ ಅನಿವಾರ್ಯ ಆಗ್ಬೋದೇನೋ, ಬರ್ಬೋದೇನೋ, ಹಿಮೆ ಕಂಬ್ಯಾಕ್ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಪ್ತೀರಾ ಅಂದೆ? ಈಗ ನೀವು ಈ ರಾಷ್ಟ್ರದ ರಾಜಕೀಯ, ರಾಜ್ಯದ ರಾಜಕೀಯ ನೋಡಿ, ಇಂದಿರಾ ಗಾಂಧಿ ಅವರ ಕಾಲದಿಂದ ಬಂಗಾರಪ್ಪ ಇರ್ಬೋದು ಅಥವಾ ದೇವರಾಜ್ ಅರಸು ಇಷ್ಟೆಲ್ಲ ಮುದ್ದನಮೇಗೌಡರು ಹೇಳಿದ್ದು ಆ ಮೊದಲಿನ ಛಾಪ್ ಇದೆಯಲ್ಲ ಅದು ಕಡಿಮೆ ಆಗ್ತಾ ಇದೆ, ವರ್ಚಸ್ ಕಡಿಮೆ ಆಗ್ತಾ ಇದೆ. ಯಡಿಯೂರಪ್ಪನವ್ರದ್ದು ಸರ್ ಒಂದು ಯಾವುದೇ ಒಂದು ರಾಷ್ಟ್ರೀಯ ಪಕ್ಷದಿಂದ ಹೊರಗಡೆ ಹೋದಾಗ ಈಗ ಅನೇಕ ಜನ ನಮ್ಮ ಪಕ್ಷದಿಂದ ಹೋದ್ರಪ್ಪ,
ಯಾರು ಕಲ್ಯಾಣ್ ಸಿಂಗ್ ಹೋದರು, ಉಮಾಭಾರತಿ ಹೋದರು, ಮತ್ತೆ ಅವ್ರು ಬರೋ ಪ್ರಯತ್ನ ಮಾಡಿದ್ರು, ಬಂದರು. ಯಾವುದೇ ಒಂದು ರಾಷ್ಟ್ರೀಯ ಪಕ್ಷವನ್ನು ಬಿಟ್ಟೋದು ಅಂಥವ್ರದ್ದು. ಈಗ ನಾವು ಇತಿಹಾಸ ನೋಡಿದಾಗ ಇಂದಿರಾ ಗಾಂಧಿ ಒಬ್ಬರು ಸಕ್ಸಸ್ ಆದರೆ ಅಷ್ಟೇ. ಬಂಗಾರಪ್ಪನವರಾಗ್ಬೋದು, ದೇವರಾಜ್ ಅರಸವರಾಗ್ಬೋದು, ಮೊನ್ನೆ JDS ಭಾಗ ಆದದ್ದು ಅದೇ ಥರ. ಪ್ರತಿಷ್ಠೆಗೋಸ್ಕರ ಅವರು ಪಕ್ಷ ಬಿಟ್ಟು ಯಡಿಯೂರಪ್ಪನವರು ಪ್ರತಿಷ್ಠೆಗೆ ಹೋಗ್ಯಾರ ಅಂತೀರಿ ನೀವು? ಆದರೆ ಅಲ್ಲ, ಯಡಿಯೂರಪ್ಪನವರು ಪ್ರತಿಷ್ಠೆಗೆ ಹೋಗ್ಯಾರ, ಪಕ್ಷ ಅವ್ರನ್ನ ಹೊರಗಡೆ ಕಳಿಸ್ಲಿಲ್ಲ. ಅವ್ರದ್ದೇ ಆದ ಒಂದು ಭಿನ್ನಾಭಿಪ್ರಾಯಕ್ಕೋಸ್ಕರ ಅವ್ರು ಹೊರಗಡೆ ಹೋಗಿದ್ದಾರೆ. ಅದರ ಅರ್ಥ ಪಕ್ಷ ದೌರ್ಬಲ್ಯಗೊಳ್ಳುತ್ತೆ ಅನ್ನೋದ್ರಲ್ಲಿ ನನಗೆ ನಂಬಿಕೆ ಇಲ್ಲ. ಆದ್ದರಿಂದ ನಾವು ನಂಬಬೇಕಾಗಿರ್ತಕ್ಕಂಥದ್ದು ಒಂದು ರಾಷ್ಟ್ರೀಯ ನೆಲೆಗಟ್ಟು, ರಾಷ್ಟ್ರೀಯ ಯಾವುದೇ ಪಕ್ಷ ಇವತ್ತು ಸಿದ್ಧಾಂತಕ್ಕಿಲ್ಲ. ಎಲ್ಲ ಪಕ್ಷಗಳು ಕೂಡ ಅಧಿಕಾರಕ್ಕೆ ಬರಬೇಕು. ಅದಕ್ಕೋಸ್ಕರ ಎಲ್ಲ ಕಾಂಬಿನೇಷನ್ಸ್ಗೂ ಹೊಂದ್ಕೊಳ್ಳುವಂಥ ಪ್ರವೃತ್ತಿ ಇವತ್ತಿನ ಎಲ್ಲ ರಾಜಕೀಯ ಪಕ್ಷಗಳಿಗೂ ಬಂದಿದೆ. ಸೊ ಹಾಗಾಗಿ ಯಡಿಯೂರಪ್ಪನವರು ಹೊರಗಡೆ ಹೋಗಿದ್ದಾರೆ ಅಂದರೆ ಅದು ಪಕ್ಷ ಹೊರಗಡೆ ಹಾಕಲಿಲ್ಲ, ಅವರು ಹೊರಗಡೆ ಹೋಗಿದ್ದಾರೆ. ಇದು ನೀವು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಇನ್ನಷ್ಟು ಚರ್ಚೆ ಮಾಡೋಣ. ಇನ್ನು ಸ್ವಲ್ಪ ಹೊತ್ತಿಗೆ ಧನಂಜಯ ಕುಮಾರ್ ಕೂಡ ಜಾಯ್ನ್ ಆಗ್ತಾರೆ. ಕೇಳೋಣ ಸಣ್ಣ ವಿರಾಮದ ನಂತರ.